ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಇವರಿಗೂ ಕೂಡ ಇಡಿ ಶಾಕ್ ಕೊಟ್ಟಿತ್ತು. ಅವರ ನಿವಾಸದಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಯಲಹಂಕದ ನಿವಾಸ, ಹಾಗೆ ರಾಯಚೂರಿನವರ ನಿವಾಸ ಮತ್ತು ಅವರ ಕಚೇರಿ ಎಲ್ಲ ಕಡೆ ಶೋಧವನ್ನು ಮುಂದುವರಿಸಿದರು. ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಯಾಕಂದರೆ ಆ ನಿಗಮದ ಅಧ್ಯಕ್ಷರೇ ಇವರಲ್ವಾ, ನಿಗಮದ ಅಧ್ಯಕ್ಷರಾದ್ಮೇಲೆ ನೀವು ಯಾವೆಲ್ಲ ಫೈಲ್ಗಳಿಗೆ ಸಹಿ ಹಾಕಿದ್ದೀರಾ? 187 ಕೋಟಿ ಹಗರಣ ಆಗಿದೆಯಲ್ಲ, ಅದರಲ್ಲಿ ನಿಮ್ಮ ಪಾತ್ರ ಏನು ಮತ್ತು ಎಷ್ಟು? ಯಾರಾದರೂ ಪ್ರಭಾವಿಗಳು ನಿಮಗೆ ಒತ್ತಡ ಹಾಕ್ತಾ ಇದ್ರಾ ಸಹಿ ಹಾಕು ಅಂತ? ಹೀಗೆ ಅನೇಕ ಪ್ರಶ್ನೆಗಳನ್ನು ಸಹಜವಾಗಿ ಕೇಳ್ತಾರೆ. ಯಾಕಂದರೆ ಆ ನಿಗಮದ ಅಧ್ಯಕ್ಷರು ಇವರಲ್ವಾ. ಹಾಗಾಗಿ ಇವ್ರ ಗಮನಕ್ಕೆ ಬರದೆ 187 ಕೋಟಿ ಅವ್ಯವಹಾರ ಆಗಕ್ಕೆ ಹೇಗೆ ಸಾಧ್ಯ? ಇವರ ಸೈನ್ ಇಲ್ದಲೆ ಫೈಲ್ಗಳು ಮೂವ್ ಆಗೋದಾದ್ರೂ ಹೇಗೆ? ಹಾಗಾಗಿ ಯಾರೆಲ್ಲ ಇದ್ದಾರೆ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಂದ್ರಗ್ ಮಾತ್ರ ಅಲ್ಲ, ದದ್ದಲ್ ಅವ್ರಿಗೂ ಕೂಡ ಇಡಿ ಶಾಕ್ ಕೊಟ್ಟಿತ್ತು. ಇವತ್ತು ಕೂಡ ಪರಿಶೀಲನೆ ಅವ್ರ ನಿವಾಸದಲ್ಲಿ ಮುಂದುವರಿಯುತ್ತಾ? ಮತ್ತು ಇಲ್ಲಿ ತನಕ ಅವರಿಗೆ ಒಂದು ಡ್ರಿಲ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಅಥವಾ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದ್ರೆ ಏನೆಲ್ಲ ಕೇಳಿದ್ದಾರೆ? ಅವ್ರ ಮನೇಲಿ ಏನಾದ್ರು ಮಹತ್ತರವಾದಂತಹ ಸಾಕ್ಷಿಗಳು ಈಗಾಗಲೇ ಸಿಕ್ಕಿದೆಯಾ ಇಡಿಗೆ? ಡೀಟೇಲ್ಸ್ ಕೊಡೋದಾದ್ರೆ ನಾಗೇಶ್. ಇದೆಯಾ, ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಅಕ್ರಮ ಸಂಬಂಧಪಟ್ಟಂತ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ರು. ಅದರ ಮುಂದುವರಿದ ಭಾಗವಾಗಿ ನಿನ್ನೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸವನಗೌಡ ದದ್ದಲ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದು. ಇಂದು ಕೂಡ ದಾಳಿ ಮುಂದುವರಿಸಿದ್ದು. ಕಳೆದ 24 ಗಂಟೆಯಿಂದಲೂ ಕೂಡ ಯಲಹಂಕದಲ್ಲಿರುವಂಥ ದದ್ದಲ್ ಅವರ ಮನೆಯನ್ನು ಶೋಧ ಕಾರ್ಯ ನಡೆಸುವ ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಶೋಧದ ನಡುವೆ ಶಾಸಕರಾಗಿರುವಂಥ ದದ್ದಲ್ ಅವರ ವಿಚಾರಣೆ ಕೂಡ ಮಾಡ್ತಿರುವಂಥದ್ದು. ಯಾಕಂದರೆ ಈಗಾಗಲೇ ನಿಗಮದ ಹಾಲಿ ಅಧ್ಯಕ್ಷರಾಗಿರುವಂಥ ದದ್ದಲ್ ಅವರು ಇರೋದ್ರಿಂದ ಅವರಿಗೂ ಕೂಡ ವಿಚಾರಣೆ ಮಾಡುವ ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ರಾತ್ರಿ ಇಡಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇವರು ಅಧಿಕಾರ ವಹಿಸ್ಕೊಂಡಿರೋ ನಂತರ ಏನೆಲ್ಲ ಕಡತಗಳಿಗೆ ಸಹಿ ಹಾಕಿದ್ದಾರೆ ಅನ್ನುವಂಥದ್ದನ್ನು ಮಾಹಿತಿ ಕಲೆ ಹಾಕುವ ಕೆಲಸ ಒಂದು ಕಡೆ ಆದರೆ, ಈ ಒಂದು ಪ್ರಕರಣದಲ್ಲಿ ಆಗಿರುವ ಅಕ್ರಮದಲ್ಲಿ ನಿಮ್ಗಳ ಪಾತ್ರ ಏನು, ಜೊತೆಗೆ ಈ ಒಂದು ಪ್ರಕರಣ ನಡೆಯುವಂಥ ಸಂದರ್ಭದಲ್ಲಿ ಯಾರಾದರೂ ಹಿರಿಯ ದೊಡ್ಡ ರಾಜಕಾರಣಿಗಳು ಯಾರಾದರೂ ಒತ್ತಡ ಹಾಕಿದ್ರ ಅನ್ನುವಂಥ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದರ ಜೊತೆಯಾಗಿ ಕಳೆದ 24 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿ ಈಗಾಗಲೇ ಅಕ್ರಮ ನಡೆದಿರುವಂಥ ನಿಗಮದಲ್ಲಿರುವಂಥ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವ ಕೆಲಸಗಳನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಈಗಿರುವಂಥ ಮಾಹಿತಿ ಪ್ರಕಾರ ಇಂದು ಮಧ್ಯಾಹ್ನದವರೆಗೂ ಕೂಡ ಇಡಿ ಅಧಿಕಾರಿಗಳು ದದ್ದಲ್ ಅವರ ಮನೆಯಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ವಿದ್ಯಾ, ಧನ್ಯವಾದ ತಮ್ಮ ಡೀಟೇಲ್ಸ್ಗೆ.